ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 34ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾವಾಗ ರಾಣಿ ಸೂಸಿಂಗೆ ಮಹಾರಾಣಿ ಅಂತ ಗೊತ್ತಾಗುತ್ತೋ ಅಲ್ಲಿ ಕೂತಿರೋ 4 ಜನನು ಕೆಳಗಡೆಗೆ ಕುಸ್ತು ಬಿದ್ದೋಗ್ತಾರೆ, ದಬ 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 ಅಂತ. ರಾಣಿ ಶೂ ಕೆಳಗಡೆ ಬಿದ್ಮೇಲೆ ರಾಣಿ ಸೂಸಿಂಗ್ನ ನೋಡ್ಕೊಂಡು ಹೇಳ್ತಿರ್ತಾಳೆ, ಇದಾಗೋದಕ್ಕೆ ಹೇಗೆ ಸಾಧ್ಯ ಅಂತ. ಇಲ್ಲಿ ರಾಣಿ ಸೂಸಿಂಗ್ ಅಂತೂ ಫುಲ್ ಟೆನ್ಷನ್ ಅಲ್ಲಿ ಇರ್ತಾಳೆ. ಅವಳ ಮನ್ಸಲ್ಲಿ ಅವಳು ಮಾತಾಡ್ಕೋತಿರ್ತಾಳೆ, ಇನ್ನು ನಾನು ಮಹಾರಾಣಿನ ಈ ಪೂರ್ತಿ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಸ್ಥಾನ ಏನಿದೆಯಲ್ಲ ಅದು ಇವಾಗ ಈಗ ನಾನು ಈ ಕಿಂಗ್ಡಮ್ಗೋಸ್ಕರ ಜೀವನ ಪೂರ್ತಿ ಯೋಚನೆ ಮಾಡ್ಬೇಕಾ, ಇದ್ರ ಉದ್ಧಾರಕ್ಕೆ ನಾನು ಕೆಲಸ ಮಾಡ್ಬೇಕಾ, ಇದ್ರಲ್ಲೇ ನನ್ನ ಜೀವನನ ಕಳಿಬೇಕಾ. ಇಲ್ಲಿ ಅವಳು ಈ ತರ ಯೋಚನೆ ಮಾಡ್ಕೊಂಡು ನಿಂತಿರೋದನ್ನ ನೋಡಿ ದೇವಾಂಗ್ ಹೇಳ್ತಿರ್ತಾನೆ, ಮಹಾರಾಣಿ ಈಗ ಈ ಶಾಹಿ ಫರ್ಮಾನನ ನೀವು ಸ್ವೀಕರಿಸಿ ಅಂತ. ಇದನ್ನ ನೋಡಿ ರಾಣಿ ಸೂಸಿಂಗ್ ಹಿ ಅಂತ ನಗ್ತಿರ್ತಾಳೆ. ಆಮೇಲೆ ಅವಳು ಫುಲ್ಲು ಬೇಜಾರು ಮುಖ ಮಾಡಿಕೊಂಡು ಆ ಶಾಹಿ ಫರ್ಮಾನ ಏನು ಬಂದಿರೋದಲ್ಲ ಅದನ್ನು ಬೆರಳಲ್ಲಿ ಹಿಂದಕ್ಕೆ ತಳ್ತಾ ಹೇಳ್ತಿರ್ತಾಳೆ, ದೇವಾಂಗ್ ಅವರೇ ಇದನ್ನು ನಾನು ಅಸ್ವೀಕಾರ ಮಾಡ್ಬೋದಾ. ಈ ಮಾತಿಗೆ ದೇವಾಂಗು ಫುಲ್ಲು ಎದ್ರುಕೊಂಡು ಹೇಳ್ತಿರ್ತಾನೆ, ಮಹಾರಾಣಿ ದಯವಿಟ್ಟು ನಿಮ್ಮ ಮಾತಿನ ಮೇಲೆ ಒಂಚೂರು ಗಮನ ಕೊಡಿ, ಈ ಥರ ಮಾತಾಡುವಾಗ ತುಂಬ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಈ ಮಾತನ್ನ ಕೇಳಿದಾಗ ರಾಣಿ ಸೂಸಿಂಗು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಹಾಗಾದರೆ ನನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ವಾ. ಇಷ್ಟು ಹೇಳ್ಬಿಟ್ಟವಳು ದೇವಾಂಗ್ ಕಡೆ ತಿರುಗ್ಬಿಟ್ಟು ಆ ಎನ್ವಲಪ್ನ ಇಸ್ಕೊಂಡು, ಹಾಗಾದರೆ ನಾನು ಸಮ್ರಾಟ್ರಿಗೆ ಧನ್ಯವಾದ ಹೇಳ್ತೀನಿ ಅಂತ ಆ ಶಾಹಿ ಫರ್ಮಾನನ ಇಸ್ಕೊತಿರ್ತಾಳೆ. ಇಲ್ಲಿ ಆ ಶಾಹಿ ಫರ್ಮಾನನ ಇಸ್ಕೊಂಡ್ಮೇಲೆ 4 ಜನ ಕೆಳಗಡೆ ಕೂತಿರ್ತಾರಲ್ಲ ಇದನ್ನ ನೋಡಿ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನೀವು 4 ಜನ ಇನ್ನು ಇಲ್ಲೇ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಬ್ರು ಓಡೋಗ್ತಿದ್ರಲ್ಲ ಅದರಲ್ಲಿ ಪ್ಲೇನ್ ಡ್ರೆಸ್ ಹಾಕಿರೋ ರಾಣಿ ಹೇಳ್ತಿರ್ತಾಳೆ, ಅವಳು ಮಂಡಿ ಊರಿ ಕುತ್ಕೊಂಡು, ಮಹಾರಾಣಿ ಆವಾಗಲೇ ನಾವು ನಿಮ್ಮ ಬಗ್ಗೆ ತುಂಬಾ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಂದೇ ತಪ್ಪು ಅಂತ ಅವಳು ಕಪಾಳಕ್ಕೆಲ್ಲ ಹೊಡ್ಕೋತಿರ್ತಾಳೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿರ್ತಾಳೆ. ಪಕ್ಕದಲ್ಲಿ ಇನ್ನೊಬ್ಳು ಡಿಸೈನ್ ಇರೋಂಥ ಡ್ರೆಸ್ಸಿನ ರಾಣಿ ಇರ್ತಾಳಲ್ಲ ಅವಳು ಹೇಳ್ತಿರ್ತಾಳೆ, ಮಹಾರಾಣಿ ಆಗ್ಲೇ ನನಗೆ ಸ್ವಲ್ಪ ಭ್ರಮೆ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು ಆ ಥರ ಎಲ್ಲ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ, ಇದರಲ್ಲಿ ನಂದೇ ತಪ್ಪು. ಇಲ್ಲಿ ಇವರಿಬ್ರು ಇಷ್ಟೊಂದು ಭಯ ಪಟ್ಕೊಂಡು ಸಾರಿ ಕೇಳ್ತಿರೋದನ್ನ ನೋಡಿ ರಾಣಿ ಸೂಸಿಂಗಿಗೆ ಸ್ವಲ್ಪ ನಗು ಬಂದ್ಬಿಡುತ್ತೆ. ಇಲ್ಲಿ ಅವಳು ಸ್ಮೈಲ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ನೀವಿಬ್ರು ಮನಸ್ಸಿಂದ ಕೆಟ್ಟವರಲ್ಲ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಸರಿ ಈಗ ನಾನು ನಿನ್ನನ್ನ ಕ್ಷಮಿಸಿದ್ದೀನಿ, ಎದೊಳಿ ನೀವಿಬ್ರು ಅಂತ ಹೇಳ್ತಿರ್ತಾಳೆ. ರಾಣಿ ಸೂಸಿಂಗ್ ಮಾತನ್ನ ಕೇಳಿ ಆ ಇಬ್ರು ರಾಣಿ ಎದೊಳ್ತಾ ತುಂಬಾ ಧನ್ಯವಾದ ಮಹಾರಾಣಿ ಅಂತ ಹೇಳ್ತಿರ್ತಾರೆ. ಅವರು ಎದ್ದು ನಿಂತ್ಕೊಂಡ್ಮೇಲೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನೀವಿಬ್ರು ಇನ್ನ ಹೊರಡಿ, ನನ್ನ ಮಾತನ್ನ ಕೇಳಿಸ್ಕೊಳ್ಳಿ, ನೀವಿಬ್ರು ಇನ್ನ ಸ್ವಲ್ಪ ದಿನ ನಿಮ್ಮ ಮಹಲಿಂದ ಆಚೆಗೆ ಬರಬೇಡಿ, ನಿಮ್ದು ಏನ್ ನೆಗೆಟಿವ್ ಊರ್ಜಾ ನಿಮ್ಮ ಬಾಡಿಲಿ ಸ್ಪ್ರೆಡ್ ಆಗಿದೆ ಅದನ್ನ ಸ್ವಲ್ಪ ಪಾಸಿಟಿವ್ ಊರ್ಜಾ ಆಗಿ ಮಾಡ್ಕೊಂಡು ಆಮೇಲೆ ಬನ್ನಿ. ಈ ಮಾತನ್ನ ಕೇಳಿ ಅವರಿಬ್ರು ಕೂಡ ಸ್ವಲ್ಪ ಬಗ್ಗಿ ನಮಸ್ಕಾರ ಮಾಡಿ ಸರಿ ಆಯ್ತು ಮಹಾರಾಣಿ ಅಂತ ಅಲ್ಲಿಂದ ಹೋಗ್ತಾರೆ. ಇವಾಗ ಅವರು ರಾಣಿ ಸೂಸಿಂಗ್ ಅಲ್ಲ ಮಹಾರಾಣಿ ಸೂಸಿಂಗು. ಈಗ ಮಹಾರಾಣಿ ಸೂಸಿಂಗು ಇನ್ನಿಬ್ರು ಕೂತಿರ್ತಾರಲ್ಲ ಅವ್ರ ಕಡೆ ತಿರುಗ್ತಾರೆ. ಇಲ್ಲಿ ಕಡ್ಡಿ ಬಿದ್ದಿತ್ತಲ್ಲ ಆ ರಾಣಿ ಎದ್ದು ನಿಂತ್ಕೋತಾಳೆ, ಆಮೇಲೆ ರಾಣಿ ಶೂ ಕೂಡ ಎದ್ದು ನಿಂತ್ಕೋತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಮಹಾರಾಣಿ ಸೂಸಿಂಗ್ ಈಗ ನೀನು ಮಹಾರಾಣಿ ಆಗಿದ್ರೆ ಏನಂತೆ, ಅವರೇನೋ ನಿನ್ಗೆ ಎದುರ್ಕೋತಾರೆ ಆದ್ರೆ ನಾನಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ತಿರ್ತಾಳೆ. ಇಷ್ಟು ಹೇಳ್ಬಿಟ್ಟು ಅವಳು ಆಚೆಗೆ ಹೋಗೋದಕ್ಕೆ ನಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನಿಂತ್ಕೋ, ನಿನ್ಗೆ ಆಚೆ ಹೋಗೋದಕ್ಕೆ ಯಾರು ಹೇಳಿದ್ದು. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ನಿಮ್ಗೇನು ಅನಿಸುತ್ತೆ, ರಾಣಿ ಸೂಸಿಂಗ್ ಇದ್ದಾಗ ಅವಳು ಅಷ್ಟೊಂದು ಸಾಫ್ಟ್ ಆಗಿದ್ಲು, ಈಗ ಮಹಾರಾಣಿ ಆದಮೇಲೆ ಅವಳಿಗೇನಾದರೂ ದುರಹಂಕಾರ ಬರುತ್ತಾ, ಏನನ್ಸುತ್ತೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.